ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಐ ಥಿಂಕ್ I'll start with the experience. First time, I think ಇಡೀ ಟೀಮಲ್ಲಿ ನಾನು ಫಸ್ಟ್ ಮೀಟ್ ಮಾಡಿದ್ದು ಝೇವಿಯರ್, ಐ ಥಿಂಕ್ ಅಲ್ವಾ. ಆ್ಯಂಡ್ ಅವರು ಹಿ ಕೇಮ್ ಟು ಮೀ ಆ್ಯಂಡ್ ಹೀ ಇಸ್ ಲೈಕ್, ಈ ಥರ ಒಂದು ಸಾಂಗ್ ಇದೆ, ಮಾಡ್ತಾ ಇದ್ದೀವಿ. ಆ್ಯಸ್ ತುಂಬ ಬ್ಯುಸಿ ಇದ್ದೀನಿ, ಟ್ರಾವೆಲಿಂಗಲ್ಲಿ ಇದ್ದೀನಿ, ಐ ವಿಲ್ ನಾಟ್ ಬಿ ಏಬಲ್ ಟು ಮೀಟ್ ಯು. ಏನೇನೋ ಒಂದು ಲೈಕ್ ವಿ ವರ್ ಹ್ಯಾವಿಂಗ್ ಕಮ್ಯುನಿಕೇಟಿಂಗ್ ಕಾನ್ಸ್ಟೆಂಟ್ಲಿ, ಬಟ್ ಏನೋ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ ಆಗ್ತಾನೆ ಇರಲಿಲ್ಲ ಬಹುಶಃ ಅಲ್ವಾ. ಆ್ಯಂಡ್ ದೆನ್ ಬಟ್ ಫೋನಲ್ಲಿ ಮಾತಾಡ್ತಾ ಐ ವಾಸ್ ಲೈಕ್ ಸಾಂಗ್ ಕಲಿಸ್ಕೊಡಿ ನನಗೆ. ಸಾಂಗ್ ಕಲಿಸಿದ್ರು. ಆ್ಯಂಡ್ ಫೋನಲ್ಲಿ ಕೇಳೋಕ್ಕೂ ಲೈವಲ್ಲಿ ಕೇಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಒಂದು ಸಾಂಗಲ್ಲಿ. And that time the song I think was just being developed, sir, if I'm not wrong. I mean, it was just the first copy of the song. And ಕೇಳಿದ ತಕ್ಷಣ I was like, ಏನೋ ಒಂದು ಡಿಫ್ರೆಂಟ್ ಥರ ಇದೆ ಸಾಂಗಲ್ಲಿ, ಏನೋ ಒಂದಿದೆ, ಏನೋ ಮಾತಾಡೋಣ, ಡಿಸ್ಕಸ್ ಮಾಡೋಣ ಅಂತ. ಆ್ಯಂಡ್ ದೆನ್ ಇಮ್ಮಿಡಿಯೇಟ್ ಆಗಿ ಕನೆಕ್ಷನ್ ಕಟ್ ಆಯಿತು. ಐ ಥಿಂಕ್ ಅದಾದಮೇಲೆ ನಾವು ಒಂದು ತಿಂಗಳು ಬಹುಶಃ ಮಾತಾಡಿಲ್ಲ, ಏನು ಕಮ್ಯುನಿಕೇಷನ್ ಕನ್ವರ್ಸೇಷನ್ ಆಗಿಲ್ಲ. ದೆನ್ ಐ ಥಿಂಕ್ ಐ ಮೆಟ್ ಮೂರ್ತಿ ಅವ್ರು ಮೀಟ್ ಮಾಡಿದ್ದು, ಸೆಕೆಂಡ್ ನಿಮ್ಮನ್ನು ಮೀಟ್ ಮಾಡಿದ್ದು ನಾನು. ಆವಾಗ ಐ ಹರ್ಡ್ ದ ಸಾಂಗ್ ಇನ್ ಮನುಸಾಸ್ ಸ್ಟುಡಿಯೋ ಇನ್ ದ ಸ್ಪೀಕರ್. ಐ ಸ್ಟಿಲ್ ರಿಮೆಂಬರ್, ಐ ಸೆಡ್ ನನಗೆ ಗೊತ್ತಿಲ್ಲ ಇವಾಗ ಯಾವ ಥರ ಶೂಟ್ ಮಾಡ್ತೀರಾ ಏನು ಎತ್ತ ಅಂತ, ಬಟ್ ಈ ಸಾಂಗ್ ಯಾರು ಮಾಡಿದ್ರು ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಸಾಂಗ್. ಬೀಟ್ಸ್ ಆಗಲಿ, ಲಿರಿಕ್ಸ್ ಆಗಲಿ, ದ ಮೂಡ್ ಆಫ್ ದ ಸಾಂಗ್ ವಾಸ್ ಫಿನಾಮಿನಲ್. And I said ಖಂಡಿತ ಮಾಡೋಣ. ದೆನ್ ದ ಕಾನ್ವರ್ಸೇಷನ್ ವಾಸ್ ಸೊ, ನನಗೆ ಆವತ್ತು ಐ ಥಿಂಕ್ ರಾಜ್ ಪರಿಚಯನೇ ಇರಲಿಲ್ಲ. ಐ ಥಿಂಕ್ ಸೊ ದ ನೆಕ್ಸ್ಟ್ ಪರ್ಸನ್ ದಟ್ ಐ ಮೆಟ್ ಫಾರ್ ದ ಸಾಂಗ್ ವಾಸ್ ಧನು ಮಾಸ್ಟರ್. ಆ್ಯಂಡ್ ಬಿಕಾಸ್ ಕೆಲವೊಂದು ರೀಸನ್ಸಿಂದ ನಾವು ಯೂಶ್ವಲ್ ಆಗಿ ಒಂದು ಸಾಂಗ್ಗೆ ವಿ ಡನ್ ಸೋ ಮೆನಿ ಸಾಂಗ್ಸ್ ಟುಗೆದರ್. ಆ್ಯಂಡ್ ಯೂಶ್ವಲ್ ಆಗಿ 3-4 days ರಿಹರ್ಸಲ್ ಅಥವಾ 2 days ರಿಹರ್ಸಲ್ ಆ ಥರ ಏನಾದರೂ ಇದ್ದೇ ಇರುತ್ತೆ. ಸೊ ಈ ಸಾಂಗ್ಗೆ ಎಲ್ಲ ಡಿಸ್ಕಷನ್ಸ್ ಫೋನಲ್ಲಾಗಿದೆ. ಕಾಸ್ಟ್ಯೂಮ್ಸಿಂದ ಹಿಡಿದು, ಲುಕ್ಕಿಂದ ಹಿಡಿದು, ಕೊರಿಯೋಗ್ರಫಿಯಿಂದ ಹಿಡಿದು, ಏನು ವೈಬ್ ಇರುತ್ತೆ ಸಾಂಗಲ್ಲಿ, ಎಲ್ಲ ಡಿಸ್ಕಷನ್ಸ್ ಹ್ಯಾವ್ ಹ್ಯಾಪನ್ಡ್ ಓವರ್ ದ ಫೋನ್. ಆ್ಯಂಡ್ ಏನಾಗುತ್ತೆ, ಒಂದು ಪರ್ಸನಲಾಗಿ ಮೀಟ್ ಮಾಡಿ ಮಾತಾಡಿದಾಗ, ಡಿಸ್ಕಷನ್ ಮಾಡಿದಾಗ ಇಟ್ ವಿಲ್ ಬಿ ಒಂಥರ ಡಿಸ್ಕಷನ್ ಇರುತ್ತೆ. ಬಟ್ ಫೋನಲ್ಲಿ ಎಲ್ಲ ಆಗಿದ್ದಕ್ಕೆ ವಿ ವರ್ ಲೈಕ್ ಓಕೆ ಹೆಂಗಿರುತ್ತೆ ಏನು ಅಂತ ಸೆಟ್. ಒಂದು ಖುಷಿ ಏನಂದರೆ, ಸೊ ಐ ಕುಡ್ ನಾಟ್ ರಿಹರ್ಸ್ ವಿತ್ ಹಿಮ್ ಇನ್ ದ ಸ್ಟುಡಿಯೋ, ಆ ಒಂದಿತ್ತು. ಬಟ್ ಹೆಂಗೂ ಒಂದು ವಿ ಡಿಸ್ಕಸ್ಡ್, ಎಲ್ಲ ಕ್ಲೋಸ್ ಆಯಿತು, ಫೈನಲೈಸ್ ಆಯಿತು, ಒಂದು ವಿ ವರ್ ಆನ್ ದ ಸೆಟ್ಸ್. ಇವಾಗ ಸೆಟ್ಟಲ್ಲಿ ನೋಡಿದ್ರೆ ಫುಲ್ ಬೆಂಕಿ, ಫುಲ್ ಫಸ್ಟ್ ಥಿಂಗ್ ವಾಸ್ ದಟ್ ಯೂಶ್ವಲ್ ಆಗಿ ನನ್ನ ಮನೆಯಿಂದ ನನ್ನ ಮನೆ ತುಂಬ ದೂರ ಫ್ರಮ್ ದ ಸಿಟಿ. ಸೊ ಯೂಶ್ವಲ್ ಆಗಿ 40-50 kilometers ಡಿಸ್ಟೆನ್ಸ್ ಇದ್ದೇ ಇರುತ್ತೆ. ಫಸ್ಟ್ ಟೈಮ್ ಖುಷಿ ಏನಂದರೆ ಮನೆಯಿಂದ ಬರೀ 10-15 ನಿಮಿಷ ದ ಸ್ಟುಡಿಯೋ ವಾಸ್. ಸೊ ಐ ವಾಸ್ ಲೈಕ್ ವಾವ್, ಝೇವಿಯರ್ ಗುಡ್ ಜಾಬ್, ಧನು ಗುಡ್ ಜಾಬ್. ಮನೆ ಹತ್ರನೇ ಸ್ಟುಡಿಯೋ ಹಾಕೊಂಡ್ಬಿಟ್ಟಿದ್ರೆ ಅವಾಗ ಎಷ್ಟು ಅವರ್ ಬೇಕಾದರೆ ಶೂಟ್ ಮಾಡ್ಕೊಳ್ಳಿ, ಇವಾಗ ನೀವು ಜರ್ನಿ ಇಲ್ಲ ನನಗೆ, ಯಾ ಲಂಕಲ್ಲಿದೆ. ಸೊ ದೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್. ಆ್ಯಂಡ್ ಈ ಒಂದು ಕಾಸ್ಟ್ಯೂಮ್ ಲುಕ್ ನೀವೇನು ನೋಡ್ತಾ ಇದ್ದೀರಾ, ಒಂದು ಡಿಫ್ರೆಂಟ್ ಆಗಿರೋದು ಲುಕ್ ನೀವೇನು ನೋಡ್ತಾ ಇದ್ದೀರಾ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು. ನಮಗೆ ಈ ಸಾಂಗ್ ಇಷ್ಟು ಪ್ರೀತಿ ಸಿಕ್ಕಿದೆ, ಇಷ್ಟು ಲವ್ ಸಿಕ್ಕಿದೆ. ಆ್ಯಂಡ್ ನನ್ನ ಅದೃಷ್ಟ ದಟ್ ನನ್ನ ಕರಿಯರಲ್ಲಿ ನನಗೆ ತುಂಬ ಒಳ್ಳೆ ಸಾಂಗ್ಸ್ ಬಂದಿದೆ. ಆ್ಯಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಒಂದ್ಸತಿ ಆ ಒಂದು ಮೂಡ್ ಬಂದರೆ ನಾವೇನು ಎಕ್ಸ್ಟ್ರಾ 100% ಹಾಕಬೇಕು ಅಂತ ಯೋಚನೆ ಮಾಡ್ತೀವಿ. ನಾವು ಸ್ಟಾರ್ಟೆಡ್ ದ ಶೂಟಿಂಗ್ ಆಫ್ ದ ಸಾಂಗ್. ಆ್ಯಂಡ್ ಈ ಸಾಂಗ್ ಶೂಟಲ್ಲಿ ಅಫ್ಕೋರ್ಸ್ ನೀವೇನು ಲುಕ್ ನೋಡ್ತಾ ಇದ್ದೀರಾ, ಮೇಕಪ್ ಹೇರ್ ಒಂದೊಂದು ಲುಕ್ಗೆ ನಾವು 2 hours ತೊಗೊಂಡಿದ್ದೀವಿ. ಆ ಕಾಸ್ಟ್ಯೂಮ್ ನಾನು ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಇಷ್ಟು ಟ್ರೆಂಡಿಂಗ್ ವೈರಲ್ ಆಗುತ್ತೆ ಕಾಸ್ಟ್ಯೂಮ್. But that costume is almost I think 2 kgs with the work, the hand work and the shells and the actual proper pure sequence work ಆಗಿರೋದು ಕಾಸ್ಟ್ಯೂಮ್. ಆ್ಯಂಡ್ ಇವ್ರು ಕೊಟ್ಟಿದ್ದು ಎನ್ವೈರ್ಮೆಂಟ್ ಅಲ್ಲಿ ಬಿಸಿಲಲ್ಲಿ ವಿ ವರ್ ಲೈಕ್ ಓ ಮೈ ಗಾಡ್ ಹೆಂಗೆ ಆಗುತ್ತೆ ಶೂಟ್. ಬಿಕಾಸ್ ದ ಮೂಮೆಂಟ್ ಆ ಕಾಸ್ಟ್ಯೂಮ್, ಆ ಹೆವಿ ಕಾಸ್ಟ್ಯೂಮ್ ಬಂದರೆ ಕೊರಿಯೋಗ್ರಫಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ದ ಹೆವಿ ಮೂವ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಹೆಂಗೋ ಒಂದು ಆ ಲುಕ್ ಬಂತು, ಆ ಮೂಡ್ ಬಂತು. ಆ್ಯಂಡ್ ದೆನ್ ಜೈ ಮಾ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ 2 days ವಿ ಶಾಟ್ ದಿಸ್ ಅಮೇಝಿಂಗ್ ಸಾಂಗ್. ಸ್ವಾದಿಷ್ಟತೆಯ ಸ್ವಾದ,
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.